Hello friends, welcome back with another interesting video. This is Shivanand. Thanks for subscribing my channel and thanks for your loving ಸಪೋರ್ಟ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಒಂದು ತಿಳ್ಕೊಳ್ತಾರಂಥ ಒಂದು ಬೆಸ್ಟ್ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಒಂದು ಅಡ್ವಾಂಟೇಜ್ ಏನಂತಂದರೆ, ಈಗ ನಾವು ಈ ಒಂದು ಅಪ್ಲಿಕೇಶನ್ ಮುಖಾಂತರ ನಮ್ಮ ಒಂದು ಫೇಸ್ಬುಕ್ಕಲ್ಲಿರುವಂಥ ಈ ಒಂದು ವೀಡಿಯೋಸ್ಗಳಾಗಿರ್ಬೋದು, ಮತ್ತು ಒಂದು ಇನ್ಸ್ಟಾಗ್ರಾಮಲ್ಲಿರುವಂಥ ಒಂದು ವೀಡಿಯೋಸ್ಗಳಾಗಿರ್ಬೋದು, ಮತ್ತು ಒಂದು ಟ್ವಿಟ್ಟರ್, ವಾಟ್ಸಪ್, ಟಿಕ್ಟಾಕ್, ಮತ್ತು ಒಂದು ಲೈಕಿ, ಪಿಂಟ್ರೆಸ್ಟ್ ಈ ರೀತಿಯ ಒಂದು ಅಪ್ಲಿಕೇಶನ್ಸ್ಗಳಲ್ಲಿ ಇರುವಂಥ ಒಂದು ವೀಡಿಯೋಸ್ಗಳನ್ನ ನಾವು ತುಂಬಾ ಈಸಿಯಾಗಿ ಡೌನ್ಲೋಡ್ನ ಮಾಡ್ಕೊಳ್ಬೋದು ಈ ಒಂದು ಅಪ್ಲಿಕೇಶನ್ನ ಮುಖಾಂತರ. ಈಗ ನೋಡಿರ್ಬೋದು, ನಾವು ಯಾವ್ದಾದ್ರು ಒಂದು ಈ ಒಂದು ಇನ್ಸ್ಟಾಗ್ರಾಮಲ್ಲಿ ಯಾವ್ದಾದ್ರು ಒಂದು ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾ ಇರ್ತೀವಿ, ಬಟ್ ಆ ಒಂದು ವೀಡಿಯೋಸ್ನ ನಾವು ಡೌನ್ಲೋಡ್ನ ಮಾಡ್ಕೊಳ್ಳೋಂಥ ಒಂದು ಆಪ್ಷನ್ ನಮಗೆ ಇರೋದಿಲ್ಲ. ಸೊ ಅಂಥ ಒಂದು ಟೈಮಲ್ಲಿ ನಾವು ಈ ಒಂದು ಅಪ್ಲಿಕೇಶನ್ನ ಒಂದು ಹೆಲ್ಪ್ನ ತೊಗೊಂಡ್ರೆ ಖಂಡಿತ ನಾವು ಆ ಒಂದು ಇನ್ಸ್ಟಾಗ್ರಾಮಲ್ಲಿ ಪ್ಲೇ ಆಗ್ತಾ ಇರೋಂಥ ಆ ಒಂದು ವೀಡಿಯೋಸ್ಗಳನ್ನ ನಾವು ತುಂಬಾ ಈಸಿಯಾಗಿ ಡೌನ್ಲೋಡ್ನ ಮಾಡ್ಕೊಳ್ಬೋದು. ಸೊ ಹಾಗಾದ್ರೆ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಮುಖಾಂತರ ನಾವು ಯಾವ ರೀತಿಯಾಗಿ ಹೀಗೆಲ್ಲ ನಾವು ಡೌನ್ಲೋಡ್ನ ಮಾಡ್ಕೊಳ್ಬೋದು ಅನ್ನೋದ್ರ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾವು ಈಗ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಈ ಒಂದು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರ್ಬೋದು, ದಯವಿಟ್ಟು ಮರೆಯದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ರೀತಿಯ ಡೈಲಿ ಲೇಟೆಸ್ಟ್ ವೀಡಿಯೋಸ್ಗಳ ಅಪ್ಡೇಟ್ಗಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಈಗ ಫಸ್ಟ್ ನಾವು ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡೋಣ. ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿದ ತಕ್ಷಣ ಇದರ ಒಂದು ಇಂಟರ್ಫೇಸ್ ಈ ರೀತಿಯಾಗಿರುತ್ತೆ, ನೀವು ಇಲ್ಲಿ ನೋಡ್ಬೋದು. ಸೊ ಈ ಒಂದು ಅಪ್ಲಿಕೇಶನ್ ನಾವು ಯಾವ ರೀತಿಯಾಗಿ ಯೂಸ್ನ ಮಾಡ್ಬೇಕಂತ ನಾವೀಗ ನೋಡೋಣ. ಫಸ್ಟ್ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾರಂತೆ ಒಂದು ಸಪೋರ್ಟೆಡ್ ಆ್ಯಪ್ಸ್ ಅಂತ ಇದೆಯಲ್ಲ, ಅದ್ಮೇಲೆ ನಾವು ಕ್ಲಿಕ್ನ ಮಾಡೋದ್ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಈ ಒಂದು ಅಪ್ಲಿಕೇಶನ್ ಯಾವ ಒಂದು ಅಪ್ಲಿಕೇಶನ್ಸ್ಗಳ ಒಂದು ವೀಡಿಯೋಸ್ಗಳನ್ನ ಡೌನ್ಲೋಡ್ನ ಮಾಡೋದಕ್ಕೆ ಸಪೋರ್ಟ್ನ ಮಾಡುತ್ತೆ ಅಂತ ನಮಗೆ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನೋಡ್ಬೋದು, ಫಸ್ಟ್ ಟಿಕ್ಟಾಕ್ ಇದೆ, ಮತ್ತು ಈ ಒಂದು ವಿಗೋ ವೀಡಿಯೋಸ್ ಇದೆ, ಲೈಕಿ ಇದೆ, ವಾಟ್ಸಪ್ ಇದೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟ್ಟರ್ ಮತ್ತು ಪಿಂಟ್ರೆಸ್ಟ್ ಇದೆ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ನೋಡ್ಬೋದು, ಈ ಒಂದು ಅಪ್ಲಿಕೇಶನ್ಸ್ಗಳ ಮೇಲೆ ನಮಗೆ ಈ ಒಂದು ಲಾಕ್ ತೋರಿಸ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು. ಸೊ ಈ ಒಂದು ಫೇಸ್ಬುಕ್ ಮೇಲೆ ನಾವೀಗ ಕ್ಲಿಕ್ನ ಮಾಡಿ ಒಂದು ಫೇಸ್ಬುಕ್ನ ಒಂದು ವೀಡಿಯೋಸ್ಗಳನ್ನ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕಂತಂದರೆ ಫಸ್ಟ್ ಇದನ್ನು ನಾವು ಅನ್ಲಾಕ್ನ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಫಸ್ಟ್ ಈ ಒಂದು ಫೇಸ್ಬುಕ್ ಅಪ್ಲಿಕೇಶನ್ ಮೇಲೆ ಜಸ್ಟ್ ಒಂದು ಕ್ಲಿಕ್ನ ಮಾಡೋಗುತ್ತೆ. ಅದ್ರ ಮೇಲೆ ಒಂದು ಕ್ಲಿಕ್ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಅನ್ಲಾಕ್ ಅಂತ ನಮಗೆ ಇಲ್ಲಿ ತೋರಿಸ್ತಾ, ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡೋದು. ಅದ್ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೀವು ಇಲ್ಲಿ ಈ ಒಂದು ವಾಟ್ಸಪ್ಪಲ್ಲಿ ಈ ಒಂದು ಅಪ್ಲಿಕೇಶನ್ನ ಒಂದು ಲಿಂಕ್ನ ನೀವು ಶೇರ್ನ ಮಾಡಬೇಕಾಗುತ್ತೆ ಯಾರಿಗಾದರೂ. ಸೊ ಅದಕ್ಕೆ ನೀವು ಇಲ್ಲಿ ಯಾರಿಗಾದ್ರೂ ಈ ಒಂದು ಅಪ್ಲಿಕೇಶನ್ ಒಂದು ಲಿಂಕ್ನ ನೀವು ಜಸ್ಟ್ ಶೇರ್ನ ಮಾಡಿ, ನೋಡಿ ಈ ಥರ ನೀವು ಈ ಒಂದು ಅಪ್ಲಿಕೇಶನ್ ಒಂದು ಲಿಂಕ್ನ ನೀವು ಶೇರ್ನ ಮಾಡಿದ ತಕ್ಷಣ. ಸೊ ಈಗ ಮತ್ತೆ ಬ್ಯಾಕ್ ಬರೋಣ. ಬ್ಯಾಕ್ ಬಂದು ಮತ್ತೆ ನಾವೀಗ ಆ ಒಂದು ಅಪ್ಲಿಕೇಶನ್ ಒಳಗಡೆ ಹೋಗೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಈ ಒಂದು ಅಪ್ಲಿಕೇಶನ್ ಒಳಗಡೆ ಹೋಗಿ ನಾವು ಮತ್ತೆ ಸಪೋರ್ಟೆಡ್ ಅಪ್ಲಿಕೇಶನ್ ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ಈ ಒಂದು ಫೇಸ್ಬುಕ್ ಮೇಲೆ ಏನು ನಿಮಗೆ ಲಾಕ್ನ ಒಂದು ಸಿಂಬಲ್ ತೋರಿಸ್ತಾ ಇತ್ತು ಅದು ಅನ್ಲಾಕ್ ಆಗಿದೆ. ಈಗ ನಾವು ಈ ಒಂದು ಫೇಸ್ಬುಕ್ನ ಒಂದು ವೀಡಿಯೋಸ್ಗಳನ್ನ ತುಂಬಾ ಈಸಿಯಾಗಿ ನಾವು ಡೌನ್ಲೋಡ್ನ ಮಾಡ್ಕೊಳ್ಬೋದು. ಸೊ ಈಗ ನಾವು ಫಸ್ಟು ಇದೇ ರೀತಿಯಾಗಿ ನೀವು ಎಲ್ಲ ಅಪ್ಲಿಕೇಶನ್ಸ್ಗಳನ್ನ ನೀವು ಅನ್ಲಾಕ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಈಗ ನಾವು ಇನ್ಸ್ಟಾಗ್ರಾಮಲ್ಲಿರುವಂಥ ಈ ಒಂದು ವೀಡಿಯೋಸ್ಗಳನ್ನ ನಾವು ಈಗ ಡೌನ್ಲೋಡ್ನ ಮಾಡಿ ನೋಡೋಣ. ಸೊ ಅದಕ್ಕೆ ನಾವು ಇಲ್ಲಿ ಇನ್ಸ್ಟಾಗ್ರಾಮ್ ಅಂತ ಇದೆ, ಅದ್ಮೇಲೆ ನಾವು ಜಸ್ಟ್ ಒಂದು ಕ್ಲಿಕ್ನ ಮಾಡೋಣ. ಫ್ರೆಂಡ್ಸ್, ಅದ್ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನ ಒಂದು ಅಪ್ಲಿಕೇಶನಲ್ಲಿ ಓಪನ್ ಆಗುತ್ತೆ. ಈ ರೀತಿಯಾಗಿ ನೀವು ಇಲ್ಲಿ ನೋಡ್ಬೋದು. ಸೊ ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಇಲ್ಲಿ ಯಾವುದಾದ್ರು ಒಂದು ವೀಡಿಯೋ ಪ್ಲೇ ಆಗ್ತಾ ಇದ್ದರೆ, ಫಾರ್ ಎಕ್ಸಾಂಪಲ್ ನಾನೀಗ ಇಲ್ಲಿ ಪ್ಲೇ ಆಗುವಂಥ ಒಂದು ವೀಡಿಯೋನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ತೋರಿಸ್ತೇನೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ನಾನೀಗ ಇಲ್ಲಿ ಪ್ಲೇ ಆಗ್ತಾರಂಥ ಈ ಒಂದು ವೀಡಿಯೋನ ನಾನೀಗ ಡೌನ್ಲೋಡ್ನ ಮಾಡ್ಕೊಳ್ಬೇಕಂತ ಇರ್ತೀನಿ. ಅದಕ್ಕೆ ನಾವು ಇಲ್ಲಿ ಮೇಲೆ ಕಾಣಿಸುವಂಥ ಒಂದು 3 ಡಾಟ್ಸ್ ಮೇಲೆ ಕ್ಲಿಕ್ನ ಮಾಡೋಗುತ್ತೆ. ಅದ್ಮೇಲೆ ಕ್ಲಿಕ್ನ ಮಾಡಿ ಕಾಪಿ ಲಿಂಕ್ ಅಂತ ಏನಿದೆ ನೋಡಿ, ಇದ್ರ ಮೇಲೆ ನಾವು ಕ್ಲಿಕ್ನ ಮಾಡೋದು. ಇದ್ರ ಮೇಲೆ ಕ್ಲಿಕ್ನ ಮಾಡಿ ಆ ಒಂದು ಲಿಂಕ್ನ ನಾವು ಕಾಪಿನ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ಇಲ್ಲಿ ನಾವು ಬ್ಯಾಕ್ ಬಂದು ಸೊ ಈ ಒಂದು ಅಪ್ಲಿಕೇಶನ್ ಒಳಗಡೆ ಬರಬೇಕಾಗುತ್ತೆ. ಇದ್ರ ಮೇಲೆ ಬಂದ ತಕ್ಷಣ ಇಲ್ಲಿ ನೋಡ್ಬೋದು ಪೇಸ್ಟ್ ಲಿಂಕ್ ಆ್ಯಂಡ್ ಡೌನ್ಲೋಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಜಸ್ಟ್ ಒಂದು ಕ್ಲಿಕ್ನ ಮಾಡಿ ಸೊ ಇಲ್ಲಿ ನಾವು ಅಲ್ಲಿ ಕಾಪಿನ ಮಾಡ್ಕೊಂಡಿರೋಂಥ ಒಂದು ಇನ್ಸ್ಟಾಗ್ರಾಮ್ನ ಒಂದು ವೀಡಿಯೋದ ಲಿಂಕ್ನ ನಾವು ಇಲ್ಲಿ ಪೇಸ್ಟ್ನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಪೇಸ್ಟ್ನ ಮಾಡಿದ್ದೀನಿ. ಪೇಸ್ಟ್ನ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ, ಅದ್ಮೇಲೆ ಜಸ್ಟ್ ಒಂದು ಕ್ಲಿಕ್ನ ಮಾಡೋಗುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಈ ಒಂದು ವೀಡಿಯೋ ನಮಗೆ ಡೌನ್ಲೋಡ್ ಆಗೋದಕ್ಕೆ ಶುರುವಾಗಿದೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈ ಒಂದು ವೀಡಿಯೋ ನಮಗೆ ಆಲ್ರೆಡಿ ಡೌನ್ಲೋಡ್ ಆಗಿದೆ. ಇದನ್ನು ನಾವೀಗ ನಮ್ಮ ಒಂದು ಮೊಬೈಲ್ನ ಒಂದು ಗ್ಯಾಲರಿ ಒಳಗಡೆ ಸೇವ್ ಆಗಿದೆ ಇಲ್ವ ಅಂತ ನಾವೀಗ ನೋಡೋಣ. ಸೊ ಅದಕ್ಕೆ ನಾವು ನಮ್ಮ ಒಂದು ಮೊಬೈಲ್ನ ಒಂದು ಗ್ಯಾಲರಿ ಒಳಗಡೆ ಹೋಗೋಣ. ಈ ಒಂದು ಗ್ಯಾಲರಿ ಒಳಗಡೆ ಹೋದ ತಕ್ಷಣ ಸೊ ನೀವು ಇಲ್ಲಿ ನೋಡ್ಬೋದು, ನಾವು ಈ ರೀತಿ ಸ್ಲೈಡ್ನ ಮಾಡ್ಕೊಂಡು ಹೋಗೋಣ. ಇಲ್ಲಿ ಸ್ಲೈಡ್ನ ಮಾಡಿ ಹೋದಾಗೆಲ್ಲ ನಮಗೆ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ನಮಗೆ ಒಂದು ವೀಡಿಯೋ ಅಂತ ನಮಗೆ ಇಲ್ಲೊಂದು ಫೋಲ್ಡರ್ ತೋರಿಸ್ತದೆ. ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡೋಣ. ಜಸ್ಟ್ ಇಲ್ಲಿ ನಾವು ಕ್ಲಿಕ್ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು. ಸೊ ನಾವು ಈಗ ತಾನೇ ಅದನ್ನು ಇನ್ಸ್ಟಾಗ್ರಾಮಿಂದ ಡೌನ್ಲೋಡ್ ಮಾಡಿರೋಂಥ ಆ ಒಂದು ವೀಡಿಯೋ ನಮಗೆ ಆಲ್ರೆಡಿ ನಮ್ಮ ಒಂದು ಮೊಬೈಲ್ನ ಒಂದು ಗ್ಯಾಲರಿ ಒಳಗಡೆ ಸೇವ್ ಆಗಿದೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಈ ಒಂದು ಅಪ್ಲಿಕೇಶನ್ನ ಮುಖಾಂತರ ತುಂಬಾ ಈಸಿಯಾಗಿ ನೀವು ಈ ಒಂದು ವೀಡಿಯೋಸ್ಗಳನ್ನ, ಅಂದರೆ ಈ ಒಂದು ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಮತ್ತು ಒಂದು ಪಿಂಟ್ರೆಸ್ಟ್ ಆಗಿರ್ಬೋದು, ಸೊ ಈ ರೀತಿಯಾಗಿ ತುಂಬ ಥರದ ಒಂದು ಅಪ್ಲಿಕೇಶನ್ಸ್ಗಳ ಮುಖಾಂತರ ನೀವು ಈ ಒಂದು ವೀಡಿಯೋಸ್ಗಳನ್ನ ತುಂಬಾ ಈಸಿಯಾಗಿ ಡೌನ್ಲೋಡ್ನ ಮಾಡ್ಕೊಳ್ಬೋದು. ಸೊ ಹಾಗಾದ್ರೆ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನಿಮಗೆ ಹೇಗೆ ಅನ್ಸುತ್ತೆ ನಾನು ಕಮೆಂಟ್ಸ್ನ ಮಾಡಿ ತಿಳಿಸಿ. ಮತ್ತು ಈ ರೀತಿಯ ಒಂದು ಅಪ್ಲಿಕೇಶನ್ಸ್ಗಳನ್ನ ತುಂಬ ಜನ ಸರ್ಚ್ ಮಾಡ್ತಾ ಇರ್ತಾರೆ. ಈ ಒಂದು ಇನ್ಸ್ಟಾಗ್ರಾಮಲ್ಲಿರುವಂಥ ಒಂದು ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅಂಥವ್ರಿಗೆ ಈ ಒಂದು ಅಪ್ಲಿಕೇಶನ್ ನಿಜವಾಗ್ಲೂ ತುಂಬಾ ಒಂದು ಬೆಸ್ಟ್ ಅಪ್ಲಿಕೇಶನ್ ಆಗಿದೆ. ಒಂದ್ಸಾರಿ ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಬಿಟ್ಟು ಯೂಸ್ನ ಮಾಡಿ ನೋಡಿ, ಈ ಒಂದು ಅಪ್ಲಿಕೇಶನ್ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ಸ್ನ ಮಾಡಿ ತಿಳಿಸಿ. ಫ್ರೆಂಡ್ಸ್, ಹಾಗೆಯೇ ಇಲ್ಲಿ ನಾವು ಈ ಒಂದು ಸೌಂಡ್ಸ್ ಅಂತ ಕೆಳಗಡೆ ಏನು ಕಾಣಿಸ್ತಾ ನೋಡ್ಬೋದು ನೀವು, ಅದ್ರ ಮೇಲೆ ಕ್ಲಿಕ್ನ ಮಾಡಿ ನಾವು ಯಾವುದೇ ಒಂದು ಮ್ಯೂಸಿಕ್ಸ್ಗಳನ್ನ ಬೇಕಾದ್ರೆ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದು ತುಂಬಾ ಈಸಿಯಾಗಿ ಅದ. ಆ ತಕ್ಷಣ ಒಂದು ಡೌನ್ಲೋಡ್ ಅಂತ ಇದೆಯಲ್ಲ, ಅದ್ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನೀವು ಡೌನ್ಲೋಡ್ನ ಮಾಡಿರೋಂಥ ಪ್ರತಿಯೊಂದು ವೀಡಿಯೋಸ್ಗಳನ್ನೂ ಕೂಡ ನಮಗೆ ಇಲ್ಲಿ
ಶೋ ಮಾಡುತ್ತೆ. ಸೊ ಫ್ರೆಂಡ್ಸ್ ಈಗ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ ಒಂದು ಸೆಟ್ಟಿಂಗ್ಸ್ನ ನೀವು ಏನಾದರೂ ಮಾಡ್ಕೊಳ್ಬೇಕಂತ ಇದ್ರೆ ಒಂದು ಅಪ್ಲಿಕೇಶನ್ ಒಂದು ರಿಲೇಟೆಡ್ ಅದನ್ನು ನೀವು ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ತುಂಬಾ ಈಸಿಯಾಗಿ ಎಲ್ಲ ಒಂದು ವೀಡಿಯೋಸ್ಗಳನ್ನ ನೀವು ಡೌನ್ಲೋಡ್ನ ಮಾಡ್ಕೊಳ್ಬೋದು. ಸೊ ಹಾಗಾದ್ರೆ ಫ್ರೆಂಡ್ಸ್ ಮತ್ತೆ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಟೇಕ್ ಕೇರ್.